ಇದೆ ಸಿಗ್ತಾ ಇಲ್ಲ, ಪೆಟ್ರೋಲ್ ಇದು ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ, ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ, ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ಹೇಳಿದ್ರೆ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಹೋಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಶುರು ಮಾಡಿದ್ರೆ ಇವರು ಹೋಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ, ಹೋಟ್ಲು ಬೆಲೆ ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಮಾಡಿ ಅಂತ ನಾವು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ, ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರು, ಐಟಿ ಬಿಟ್ಟು ಮಾತಾಡ್ಲಿ, ಅದ್ಬಿಟ್ಟು ಪುಕ್ಷಟ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು. ಮುಖ್ಯಮಂತ್ರಿ ಅಂತ ಮಾತಾಡ್ಬೇಕು. ಆಯ್ತು ಆಯ್ತು, ಒಂದ್ ಸೆಕೆಂಡ್ ಚರ್ಚೆ ಮಾಡ್ತೀವಿ ಇಲ್ಲಿ. ಗೋಪಾಲಕೃಷ್ಣ ಅವರೇ, ನಾನು ಹೇಳಿದ್ದು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನೆ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸಿ ಹೇಳ್ತಾ ಇದ್ದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನೆಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ಈಸ್ ಕರೆಕ್ಟ್, ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದ್ದೋ ದಟ್ ಈಸ್ ಕರೆಕ್ಟ್, ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಎಲ್ಲ ಕಳಿಸ್ಕೊಡ್ತೀನಿ. ನೀವು ಇದ್ರ ಹೌದು, ನಾನು ಇರ್ಬೇಕಲ್ಲಿ. ಅಲ್ಲ, ನಾನು ಹೇಳಿದೆ. ಹೌದು, ನೀವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಹೇಳಿ ಹಂಗಾರೆ, ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪನ. ಇವಾಗ ಏನಿಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ, ನಾನು ಹೇಳ್ತಾ ಇದು ಡಿಮ್ಯಾಂಡ್, ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಅದು ಬೇಕಾಗಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಬೇಕಾಗಿರೋದು ನಮ್ದು ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡೋ ಅಂತ ಮಾಡಿ ಅಂತ ಹೇಳಿಲ್ಲ, ಹೇಳಿಲ್ಲ. ಸರಿ, ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಮುಖ್ಯಮಂತ್ರಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಕ್ಲಾರಿಟಿ ಕೊಟ್ಟಿದ್ದಾರೆ ಮತ್ತು ಚರ್ಚೆ ಬೇಡ. ಮಿನಿಸ್ಟರ್ ಉತ್ತರ ಕೊಡಲಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ಲಿ. ಬರೀ ಕರ್ನಾಟಕದಲ್ಲಿ ಮಾತ್ರ ಮಿನಿಸ್ಟರ್ ಮಾತಾಡ್ಲಿ. ಇವ್ರೆ ಕ್ಲಾರಿಫೈ ಮಾಡಿ, ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಕ್ಲಾರಿಫಿಕೇಶನ್ ಕೂಡ ಇಡೀ ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಖರೀದಿ ಬಗ್ಗೆ ಮಾತಾಡಿ, ಇಡೀ ದೇಶ ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಕೊಡ್ಲಿ. ಎಸ್ಮಾ ಯಾಕೆ ಜಾರಿ ಮಾಡಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ
ದೇಶದಲ್ಲಿ ಕ್ರೈಸಿಸ್ ಇಲ್ಲ. ಶಿಕ್ಷಕರಿಗೆಲ್ಲ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಆಯ್ತು ಮಾಡಿದೆ ಈಗ. ದಯವಿಟ್ಟು ಹೇಳ್ಬಿಡಿ. ಕಳ್ತನ ಮಾಡಿದವರಿಗೆ ಯಾಕೆ ಆಯ್ತು ಕೂತ್ಕೊಳ್ಳಿ ಪ್ರಿಯಾಂಕ್ ಅವ್ರು ಕೂತ್ಕೊಳ್ಳಿ ಈಗ ಪ್ರಿಯಾಂಕ್ ಅವ್ರು ಆಯ್ತು ಕೂತ್ಕೊಳ್ಳಿ ಅದನ್ನು ಕೇಳಿದ್ರೆ ಎಷ್ಟು ಕೇಳಿದ್ರೆ ಅಭಾವ ಸೃಷ್ಟಿ ಮಾಡೋರ್ನ ಶಿಕ್ಷೆ ಆಯ್ತು ಉತ್ತರ ಕೊಡಿ ಒಂದು ಸೆಕೆಂಡ್ ಉತ್ತರ ಕೊಡಿ ಎಷ್ಟು ಹಾಕ್ಬೇಕು ಎಸೆನ್ಷಿಯಲ್ ಸರ್ವಿಸ್ ಸರಿ ಇದೆ. ಮೇಂಟೆನೆನ್ಸ್ ಆಕ್ಟ್ why is it in ಸರಿ ಇದೆ. ಯಾಕೆ ಜಾರಿ ಮಾಡಿದ್ದೀರಾ? ಆಯ್ತು Because there is ಆಯ್ತು. crisis. ಈ ಕ್ರೈಸಿಸ್ ಇವ್ರು ವಿಧಾನಸಭೆ ಆಯ್ತು ಕೂತ್ಕೊಳ್ಳಿ ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ. ಮಾತಾಡಿ ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ರಾಜಕೀಯ ಯಾಕೆ ಮಾಡಕ್ ಬಿಡ್ತೀರಾ? ಮಾತಾಡಿ ಶೂನ್ಯ ವೇಳೆ ಇದು. ಬೇಕು ನೀವು ಮಾಡಿ. ಶೂನ್ಯ ವೇಳೆಯಲ್ಲಿ ನೀವು ಮಾಡಿ ಏನ್ ಮಾಡ್ಬೇಕೋ ಮಾಡಿ ಸ್ವಾಮಿ ನಿಷ್ಠೆಗೆ. ಇಲ್ಲದೆ ಇದ್ರೆ ಅಧ್ಯಕ್ಷರೇ ಸೆಲ್ ಮಾಡಿ ಚೀಫ್ ಮಾಡಿ ಆಯ್ತು ಆಂಟಿ ಮೋದಿ ಚೀಫ್ ಮಾಡಿ ಆಯ್ತು ಅವ್ರಿಗೆ I am already the chief. ಆಯ್ತು. I am anti-RSS chief, anti-BJP chief, anti-Modi chief. ಆಯ್ತು. ನೀವು ಚರ್ಚೆ ಮಾಡ್ತೀವಿ. ಮಾಡಿ ನಾನು chief. ನೀವು ಹೇಳಿದಲ್ವಾ? ಅವ್ರು ಮಾತಾಡ್ತಾರೆ. ನಮ್ಮ ಕಾಂಗ್ರೆಸ್ ಮೂರ್ಖರನ್ನ ಹೇಳ್ತೀರಾ? ಅಲ್ಲ. ಮೂರ್ಖರನ್ನ ಚಂದ್ರಬಾಬು ಹೇಳ್ತೀರಾ? ನಾಯ್ಡು ನಿಮ್ಮ ಮೂರ್ಖತನದಿಂದಾನೇ ಉತ್ತರ ಆಗಿದೆ. ಕೊಡಿ. ಆಯ್ತು. ದೇಶದ ಪರಿಸ್ಥಿತಿ ನಿಮ್ಮ ಮೂರ್ಖತನದಿಂದ ಆಗಿರೋದು. Accountability you. I am the cop. ಕೂತ್ಕೊಳ್ಳಿ I am a part ನೀವು of ಪರಸ್ಪರ ಯಾಕೆ ಚರ್ಚೆ ಮಾಡ್ತೀರಿ ಕೂತ್ಕೊಳ್ಳಿ ಈಗ ಆಯ್ತು ಕೂತ್ಕೊಳ್ಳಿ ಉತ್ತರ ಕೊಡ್ಬೇಕಷ್ಟೇ. ಆಯ್ತು ಆಯ್ತು ಫಿನಿಶ್ ಯಾಕೆ ಹೆಲ್ಪ್ ಆಯ್ತು ಒಂದ್ ಸೆಕೆಂಡ್ ಉತ್ತರ ಕೊಡ್ಲಿ. ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೀವು ಹೋಗ್ತೀರಿ ಇಲ್ಲ ವಾಕೌಟ್ ಅದು ಏನು ನೀವು ಇಬ್ರು ಚರ್ಚೆ ಮಾಡಿ ಹೇಳಿ ಅವ್ರ ಆಯ್ತು ಕಂಟ್ರೋಲ್ ಮಾಡಿ ಅವ್ರಿಗೆ ಅಧ್ಯಕ್ಷ